ಕಾರವಾರ ಮದಳ್ಳಿಯ ಶ್ರೀ ಸತ್ಯಸಾಯಿ ಸೇವಾ ಕ್ಷೇತ್ರದಲ್ಲಿ ದೈವಿಕ ರಥವನ್ನು ವಿಜೃಂಭಣೆಯಿಂದ ಬರಮಾಡಿಕೊಳ್ಳಲಾಗಿದ್ದು, ಮಹಿಳೆಯರ ಕುಂಭ ಕಳಸ ಮೆರವಣಿಗೆ ಹಾಗೂ ಬಾಲವಿಕಾಸ ಮಕ್ಕಳಿಂದ ಸಂದೇಶ ಕಾರ್ಯಕ್ರಮಗಳು ಭಕ್ತರ ಮನಸೆಳೆಯುವಂತೆ ನೆರವೇರಿದವು. ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾರ ಜನ್ಮ ಶತಮಾನೋತ್ಸವದ ವಿಶೇಷವಾಗಿ ಏಪ್ರಿಲ್ 27, 2025ರಂದು ಪುಟ್ಟಪರ್ತಿಯಿಂದ 5 ದೈವಿಕ ರಥಗಳು ಹೊರಟು ಭಾರತದಾದ್ಯಂತ ಸಂಚರಿಸುತ್ತಿದ್ದು, ಅವುಗಳಲ್ಲಿ ಒಂದನ್ನು ಮಾರ್ಚ್ 16, 2026ರಂದು ಉತ್ತರ ಕನ್ನಡ ಜಿಲ್ಲೆಯ ಗಡಿಭಾಗವಾದ ಭಟ್ಕಳ ತಾಲೂಕಿನ ಶಿರೂರಿನಲ್ಲಿ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು. ಜಿಲ್ಲೆಯ ವಿವಿಧ ಸತ್ಯ ಸಾಯಿ ಸಮಿತಿಗಳು ಹಾಗೂ ಭಜನಾ ಮಂಡಳಿಗಳ ಮೂಲಕ ಈ ರಥಯಾತ್ರೆ ಸಂಚರಿಸುತ್ತಿದ್ದು, ಒಟ್ಟು 19 ದಿನಗಳ ಕಾಲ ನಡೆಯಲಿರುವ ಈ ಯಾತ್ರೆ ರಾಜ್ಯದಲ್ಲಿಯೇ ದೀರ್ಘಾವಧಿಯ ಪ್ರಮುಖ ರಥಯಾತ್ರೆಯಾಗಿ ಗುರುತಿಸಿಕೊಂಡಿದೆ. ಏಪ್ರಿಲ್ 4ರಂದು ಈ ರಥಯಾತ್ರೆಯನ್ನು ನೆರೆಯ ಬೆಳಗಾವಿ ಜಿಲ್ಲೆಯ ಭಕ್ತರು ಬರಮಾಡಿಕೊಳ್ಳಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಜಿಲ್ಲಾಧ್ಯಕ್ಷ ರಾಮದಾಸ್ ಆಚಾರಿ, ಸೇವಾ ಸಂಯೋಜಕ ವಿನಾಯಕ್ ಪಟಗಾರ್, ಯುವ ಸಂಯೋಜಕ ನಂದಕುಮಾರ್ ಭಟ್ ಹಾಗೂ ಸಂಚಾಲಕ ರಮಾಕಾಂತ್ ಗಾಂವ್ಕರ್ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದು ಭಕ್ತಿ ಭಾವದಿಂದ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು. 100ನೇ ಜನ್ಮದಿನೋತ್ಸವವನ್ನು 23/11/2025ರಂದು ಪ್ರಶಾಂತ್ ನಿಲಯಂ ಪುಟ್ಟಪರ್ತಿ ಹಾಗೂ ಜಗತ್ತಿನಾದ್ಯಂತ ಈಗಾಗಲೇ ಆಚರಿಸಲಾಗಿದೆ. ಆ ನಿಮಿತ್ತವಾಗಿ ಪುಟ್ಟಪರ್ತಿಯಿಂದ 5 ದೈವಿಕ ರಥಗಳು, ಇಂಥವೇ ರಥಗಳು ಪುಟ್ಟಪರ್ತಿಯಿಂದ ದೇಶದಾದ್ಯಂತ ಸಂಚರಿಸಲಿದ್ದಾವೆ. ಅದರೊಳಗೆ ಒಂದು ರಥ ಕರ್ನಾಟಕದ ರಾಯಚೂರಿನಲ್ಲಿ ನಾವು ಫೆಬ್ರವರಿ 12ನೇ ತಾರೀಕಿನಂದು ನಾವು ಸ್ವಾಗತ ಮಾಡಿದ್ವಿ. ಉತ್ತರ ಕನ್ನಡ ಜಿಲ್ಲೆಗೆ ಇದೇ ತಿಂಗಳ 16/3/2026ರಂದು ಭಟ್ಕಳದ ಉತ್ತರ ಕನ್ನಡ ಜಿಲ್ಲೆ ಗಡಿ ಭಟ್ಕಳ ಶಿರೂರಿನಲ್ಲಿ ನಾವು ಸ್ವಾಗತ ಮಾಡಿಕೊಂಡ್ವಿ. ಇವತ್ತಿಗೆ 10ನೇ ದಿವಸ. ಈ 10ನೇ ದಿವಸದಂದು ಶ್ರೀ